ಬೆಂಗಳೂರಲ್ಲಿ ಸಿಎಸ್ಆರ್ ಹೆಸರಲ್ಲಿ 1 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ. ಸಿಎಸ್ಆರ್ ಫಂಡ್ ಹೆಸರಿನಲ್ಲಿ ಲಾಭ ನೀಡೋದಾಗಿ ದೋಖವನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸಿಎಸ್ಆರ್ ಹೆಸರಲ್ಲಿ 1 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ. ಸಿಎಸ್ಆರ್ ಫಂಡ್ ಹೆಸರಿನಲ್ಲಿ ಲಾಭ ನೀಡೋದಾಗಿ ದೋಖವನ್ನ ಮಾಡಿದ್ದಾರೆ. 1 ಕೋಟಿ ಕೊಟ್ರೆ 4 ಕೋಟಿ ಬ್ಯಾಂಕ್ ಖಾತೆಗೆ ಹಾಕ್ತೇವೆ. ಬಾಗಲಕೋಟೆ ಮೂಲದ ಬಸಪ್ಪ ಅರಕೆರೆಗೆ ವಂಚನೆಯನ್ನ ಮಾಡಲಾಗಿದೆ. 1 ಕೋಟಿ ನಗದು ನೀಡಿದ್ರೆ ಹಣ ಡಬಲ್ ಆಗಿ ಬರುತ್ತೆ ಅಂತ ಹೇಳಿದ್ದಾರೆ. 5K05880586 ಎಂಬ ಕೋಡ್ ನೀಡಿ ನಂಬಿಕೆಯನ್ನ ಹುಟ್ಟಿಸಿದ್ರು. ಇನ್ನು ಜಯನಗರದ ರಾಜೇಶ್ ಎಂಟರ್ಪ್ರೈಸಸ್ ಹೆಸರನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಟರ್ಟಲ್ ಟೀ ಕಂಪನಿ ಲಿಮಿಟೆಡ್ ಹೆಸರಿನಲ್ಲಿ ಟ್ರೇಡಿಂಗ್ ಮಾಡಿದ್ದಾರೆ. ಟ್ಯಾಕ್ಸ್ ಹೊರೆ ತಪ್ಪಿಸಲು ಐಡಿಯಾ ಕೊಟ್ಟಿದ್ದ ವಂಚಕರು ನಂಬಿಸಿ ಬಸಪ್ಪರಿಂದ 1 ಕೋಟಿ ನಗದನ್ನ ಪಡೆದು ಪರಾರಿಯಾಗಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಜಯನಗರ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸಿಎಸ್ಆರ್ ಹೆಸರಿನಲ್ಲಿ ದೋಖಾ ಮಾಡಿದ್ದಾರೆ. ಲಾಭ ಕೊಡ್ತೀವಿ, ನೀವು 1 ಕೋಟಿ ಕೊಟ್ಟರೆ ನಾವು ಅದಕ್ಕೆ ದುಪ್ಪಟ್ಟು ಹಣವನ್ನ ಕೊಡ್ತೀವಿ ಅಂತ ಹೇಳಿ ದೋಖಾ ಮಾಡಿದ್ದಾರೆ. ಮೊದಲಿಗೆ ಪೊಲೀಸರು ಎನ್ಕ್ವೈರಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ 1 ಕೋಟಿ ಏನಿದೆ ಹಣ, ಇದು ನಿಮ್ಮ ಬಳಿ ಹೆಂಗೆ ಬಂತು, ಯಾವುದರ ಲಾಭ, ನಿಮ್ಮ ಬಳಿ 1 ಕೋಟಿ ಹಣ ಹೆಂಗೆ ಒಟ್ಟಿಗೆ ಇಟ್ಕೊಂಡಿದ್ರೆ, ಯಾಕೆಂತಂದ್ರೆ ಈಗ 1 ಕೋಟಿ ಹಣವನ್ನ ಮನೇಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅಕೌಂಟ್ ಮೂಲಕ ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಏಕ್ದಮ್ 1 ಕೋಟಿ ಹಣವನ್ನ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ, ಎನ್ಕ್ವೈರಿಯನ್ನ ಮಾಡ್ತಾರೆ. ಜೊತೆಗೆ ಈ 1 ಕೋಟಿ ಕೊಟ್ಟರೆ ಒಂದು ಡಬಲ್ ಅಥವಾ 4 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ ತಕ್ಷಣ ಜನರು ಎಷ್ಟು ಈಸಿಯಾಗಿ ಮೋಸ ಆಗ್ತಾರೆ ಅಂತಂದ್ರೆ, ದುಡ್ಡೇನಾದ್ರೆ ಡಬಲ್ ಬರುತ್ತೆ ಅಂದ್ರೆ ಸಾಕು, ಅಯ್ಯೋ ಪರವಾಗಿಲ್ಲ 1 ಕೋಟಿ ತಾನೇ ಕೊಡೋಣ, ಅದಕ್ಕೆ 4 ಕೋಟಿ ಸಿಗುತ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ದಯವಿಟ್ಟು ಈ ಒಂದು ಯೋಚನೆಯಿಂದ ಹೊರ ಬಂದಾಗ ಈ ರೀತಿಯ ದೋಖಾಗಳು ಆಗೋದಿಲ್ಲ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಬಸಪ್ಪ ಅವರಿಗೆ 1 ಕೋಟಿ ಹಣವನ್ನ ಅವರ ಬಳಿಯಿಂದ ಪಡ್ಕೊಂಡು ಮೋಸ ಮಾಡಿದ್ದಾರೆ. ಪೊಲೀಸರು ಯಾವ ರೀತಿಯಲ್ಲಿ ತನಿಖೆನ ಮಾಡ್ತಾ ಇದ್ದಾರೆ, ಇವ್ರು 1 ಕೋಟಿ ಹಣವನ್ನ ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡಿದ್ರು, ಏನೆಲ್ಲ ಮಾಹಿತಿ ಸಿಕ್ಕಿದೆ ಅರುಣ್? ಏನಂದ್ರೆ ಪ್ರಮುಖವಾಗಿ ಸಿಎಸ್ಆರ್ ಫಂಡ್ ಅನ್ನ ಏನು ದುರ್ಬಳಕೆ ಮಾಡಿದೆ ಅಂತ ಆರೋಪಿಗಳ ವಿರುದ್ಧ ಇದೀಗ ಒಂದು ಪ್ರಕರಣ ಸಹ ದಾಖಲಾಗಿರುವಂತದ್ದು. ಅಂದ್ರೆ ಬಾಗಲಕೋಟೆ ಮೂಲದ ಬಸಪ್ಪ ಏನಿರುತ್ತೆ, ಸೊ ಅವರ ಬಳಿ ಆರೋಪಿಗಳು ಹೋಗಿ ಅಪ್ರೋಚ್ ಎಲ್ಲ ಮಾಡಿರುವಂತದ್ದು. ನಮ್ಮ ಬಳಿ ಸಿಎಸ್ಆರ್ ಫಂಡ್ ಇದೆ, ಅದನ್ನ ನಾವು ಇದ್ ಮಾಡ್ತೀವಿ, ನಿಮ್ಗೆ 1 ಕೋಟಿ ಕೊಟ್ರೆ ನಿಮ್ಗೆ 4 ಕೋಟಿ ರಿಟರ್ನ್ಸ್ ಬರುತ್ತೆ ಅಂದ್ಬಿಟ್ಟು ಅವ್ರಿಗೆ ಯಾವತ್ತಿರುವಂತದ್ದು. ಈ ಸಂಬಂಧವಾಗಿ ಅಂದ್ರೆ ಅವರು ಏನೋ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೂಲಕ ಒಂದು ಹಣ ಕೊಟ್ಟಿರುವಂತದ್ದು, ಮತ್ತೆ ಕೆಲವೊಂದಷ್ಟು ಕ್ಯಾಶ್ ಎಲ್ಲ ಮೂಲಕ ಕೊಟ್ಟಿರುವಂತದ್ದು. ನಂತರ ಸಿಎಸ್ಆರ್ ಫಂಡ್ ಏನು ನಿಮ್ಗೆ 1 ರೂಪಾಯಿ ಕೊಟ್ಟರೆ 4 ರೂಪಾಯಿ ಆ ರೀತಿ ಅವ್ರಿಗೆ ಯಾವತ್ತಿರುವಂತ ಅಂದ್ರೆ ಮೂಲತಃ ಬಾಗಲಕೋಟೆ ಮೂಲದಾಗಿರುವಂತ ಅವ್ರಿಗೆ ಅದು ಅಷ್ಟು ಮಾಹಿತಿ ಗೊತ್ತಾಗಿಲ್ಲ. ಈ ರೀತಿ ಸಿಎಸ್ಆರ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ, ಅಂದ್ರೆ ಸಿಎಸ್ಆರ್ ಫಂಡ್ ಕಂಪನಿಗಳು ಯಾವ ರೀತಿ ಕೊಡುತ್ತೆ ಅಂದ್ಬಿಟ್ಟು. ಸೊ ಅದನ್ನ ನೀವು 1 ಕೋಟಿ ಕೊಟ್ರೆ ನಿಮ್ಗೆ 4 ಕೋಟಿ ಅಷ್ಟು 1 ಕೋಟಿ ಬ್ಲಾಕ್ ಅಮೌಂಟ್ ಅದು ಕೊಟ್ರೆ ನಿಮ್ಗೆ 4 ಕೋಟಿ ಅಷ್ಟು ವೈಟ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಅಂತ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆರೋಪಿಗಳು ಅವ್ರಿಗೆ ಯಾವತ್ತಿರುವಂತದ್ದು. ಸೊ ಅನಂತರ 1 ಕೋಟಿ ಕೊಟ್ಟ ನಂತರ ಆರೋಪಿಗಳು ಪರಾರಿ ಆಗಿರುವಂತದ್ದು. ಅದಕ್ಕೆ ಇದೀಗ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ತಗೊಂಡ್ಬಿಡ್ಕೊಂಡು ಅವರನ್ನು ವಿಚಾರಣೆ ಮಾಡ್ತಾ ಇರೋದು. ಆದ್ರೆ ಅಮೌಂಟ್ ಬಗ್ಗೆ ಇನ್ನೂ ಸಹ ಪೊಲೀಸರು ತನಿಖೆ ಮಾಡ್ತಾ ಇದ್ರೆ ಇವರು ಅಮೌಂಟ್ ಅನ್ನ ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಆರೋಪಿಗಳು ಅದೇ ರೀತಿ ಅಂತ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಪೊಲೀಸರು ಇದರ ಬಗ್ಗೆ ತನಿಖೆಯನ್ನ ಮುಂದುವರೆಸಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.